ಇಂತೂ ಇಡೀ ವಿಶ್ವ ಕಾಯ್ತಾ ಇದ್ದ ಆ ದಿನ ಹತ್ತಿರ ಆಗ್ತಿದೆ. ಜಾಗತಿಕ ತೈಲ ಮಾರುಕಟ್ಟೆ ನಿರಾಳ ಆಗುವ ಮಹತ್ವದ ಬೆಳವಣಿಗೆಯೊಂದು ನಡೆಯುತ್ತಿದೆ. ಹೌದು, ನಾನು ಹೇಳ್ತಿರುವುದು ಮಧ್ಯಪ್ರಾಚ್ಯ ಯುದ್ಧದ ಬಗ್ಗೆ. ಕಳೆದ 108 ದಿನಗಳಿಂದ ಇಡೀ ಜಗತ್ತನ್ನೇ ಮೂರನೇ ಮಹಾಯುದ್ಧದ ಆತಂಕಕ್ಕೆ ದೂಡಿದ್ದ ಇರಾನ್, ಅಮೆರಿಕ, ಇಸ್ರೇಲ್ ನಡುವಿನ ಭೀಕರ ಸಂಘರ್ಷ ಕೊನೆಗೊಳ್ಳುವ ಹಂತಕ್ಕೆ ಬಂದಿದೆ. ಇರಾನ್ ಜೊತೆಗೆ ಶಾಂತಿ ಒಪ್ಪಂದವನ್ನು ಫೈನಲ್ ಮಾಡಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ. ತಮ್ಮ ಟ್ರೂತ್ ಸೋಷಿಯಲ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿರುವ ಟ್ರಂಪ್, ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನ ಜಿನೀವಾದಲ್ಲಿ ಉಭಯ ದೇಶಗಳು 14 ಅಂಶಗಳ ಐತಿಹಾಸಿಕ ಶಾಂತಿ ಒಪ್ಪಂದಕ್ಕೆ ಔಪಚಾರಿಕವಾಗಿ ಸೈನ್ ಮಾಡಲಿವೆ ಅಂತ ತಿಳಿಸಿದ್ದಾರೆ. ಈ ಒಪ್ಪಂದವು ಹಾರ್ಮುಜ್ ಜಲಸಂಧಿಯನ್ನು ಮತ್ತೆ ತೆರೆಯಲು ಮತ್ತು ಇರಾನ್ ಬಂದರುಗಳ ಮೇಲಿನ ಅಮೆರಿಕ ನೌಕಾ ದಿಗ್ಬಂಧನವನ್ನ ಕೊನೆಗೊಳಿಸಲು ನೆರವಾಗಲಿದೆ. ವಿಶ್ವದ ಹಡಗುಗಳ ನಿಮ್ಮ ಇಂಜಿನ್ಗಳನ್ನು ಸ್ಟಾರ್ಟ್ ಮಾಡಿ, ತೈಲ ಹರಿಯಲು ಬಿಡಿ, ಎಲ್ಲರಿಗೂ ಅಭಿನಂದನೆಗಳು ಅಂತ ಟ್ರಂಪ್ ಬರೆದುಕೊಂಡಿದ್ದಾರೆ. ಹಾಗಿದ್ರೆ ಶಾಂತಿ ಒಪ್ಪಂದಕ್ಕೆ ಸಂಬಂಧಿಸಿದ ಪ್ರಮುಖ 14 ಅಂಶಗಳು ಯಾವ್ಯಾವುದು ಅನ್ನೋದನ್ನು ನೋಡೋದಾದ್ರೆ, 1. ಶಾಶ್ವತ ಕದನ ವಿರಾಮ. ಲೆಬನಾನ್ ಸೇರಿದಂತೆ ಎಲ್ಲಾ ರಂಗಗಳಲ್ಲಿ ನಡೀತಾ ಇರುವ ಯುದ್ಧ ಮತ್ತು ಹಿಂಸಾಚಾರಕ್ಕೆ ತಕ್ಷಣವೇ ಶಾಶ್ವತ ಬ್ರೇಕ್ ಅನ್ನು ಹಾಕುವುದು. 2. ಸೇನಾ ಬಲ ಪ್ರಯೋಗ ಅಂತ್ಯ. ಉಭಯ ದೇಶಗಳು ಇನ್ಮುಂದೆ ಪರಸ್ಪರ ಯುದ್ಧ ಘೋಷಿಸುವಂತಿಲ್ಲ ಅಥವಾ ಸೇನಾ ಬಲವನ್ನ ಬಳಸುವುದಿಲ್ಲ ಅಂತ ಒಪ್ಪಿಕೊಳ್ಳುವುದು. 3. ಅಮೆರಿಕ ಸೇನೆ ಹಿಂಪಡೆಯುವುದು. ಇರಾನ್ ದೇಶದ ಸುತ್ತಮುತ್ತಲಿನ ಪ್ರದೇಶಗಳಿಂದ ಅಮೆರಿಕ ತನ್ನ ಮಿಲಿಟರಿ ಪಡೆಗಳನ್ನ ವಾಪಸ್ ಕರೆಸಿಕೊಳ್ಳುವುದು. 4. ಹೆಚ್ಚುವರಿ ಸೇನೆ ನಿಯೋಜನೆ ಇಲ್ಲ. ಮಾತುಕತೆ ನಡೆಯುವ ಅವಧಿಯಲ್ಲಿ ಅಮೆರಿಕ ಮಧ್ಯಪ್ರಾಚ್ಯ ಪ್ರದೇಶಕ್ಕೆ ತನ್ನ ಯಾವುದೇ ಸೇನಾ ತುಕಡಿಗಳನ್ನು ಕಳಿಸಬಾರದು. 5. ಆಂತರಿಕ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ. ಇರಾನ್ ದೇಶದ ಆಂತರಿಕ ರಾಜಕೀಯ ವ್ಯವಹಾರಗಳಲ್ಲಿ ಅಮೆರಿಕ ಹಸ್ತಕ್ಷೇಪ ಮಾಡಬಾರದು. 6. ಹಾರ್ಮುಜ್ ಜಲಸಂಧಿ ಮುಕ್ತ ಮಾಡಬೇಕು. ಜಾಗತಿಕ ತೈಲ ಸಾಗಣೆಯ ಪ್ರಮುಖ ಮಾರ್ಗವಾದ ಹಾರ್ಮುಜ್ ಜಲಸಂಧಿಯನ್ನು ಮುಂದಿನ 30 ದಿನಗಳ ಒಳಗೆ ವಾಣಿಜ್ಯ ಹಡಗುಗಳ ಸಂಚಾರಕ್ಕೆ ಇರಾನ್ ಮುಕ್ತಗೊಳಿಸಬೇಕು. 7. ನೌಕಾ ದಿಗ್ಬಂಧನ ತೆರವು ಮಾಡಬೇಕು. ಇರಾನ್ ಬಂದರುಗಳ ಮೇಲೆ ಅಮೆರಿಕ ವಿಧಿಸಿರುವ ನೌಕಾ ದಿಗ್ಬಂಧನವನ್ನು 30 ದಿನಗಳ ಒಳಗೆ ಸಂಪೂರ್ಣವಾಗಿ ತೆಗೆದುಹಾಕಬೇಕು. 8. ತೈಲ ಮತ್ತು ಇಂಧನ ನಿರ್ಬಂಧಗಳ ರದ್ದು. ಇರಾನ್ನ ತೈಲ, ಪೆಟ್ರೋಕೆಮಿಕಲ್ ಮತ್ತು ಇಂಧನ ಉತ್ಪನ್ನಗಳ ಮಾರಾಟದ ಮೇಲಿರುವ ಆರ್ಥಿಕ ನಿರ್ಬಂಧಗಳನ್ನು ಅಮೆರಿಕ ರದ್ದು ಮಾಡಬೇಕು. 9. ಹೊಸ ಆರ್ಥಿಕ ನಿರ್ಬಂಧಗಳನ್ನು ಹೇರುವಂತಿಲ್ಲ. ಈ ಒಪ್ಪಂದ ಚಾಲ್ತಿಯಲ್ಲಿರುವಾಗ ಅಮೆರಿಕ ಇರಾನ್ ಮೇಲೆ ಯಾವುದೇ ಹೊಸ ಆರ್ಥಿಕ ನಿರ್ಬಂಧಗಳನ್ನು ವಿಧಿಸುವಂತಿಲ್ಲ. 10. ಪುನರ್ ನಿರ್ಮಾಣ ವೆಚ್ಚವನ್ನು ಭರಿಸಬೇಕು. ಅಂದರೆ ಯುದ್ಧದಿಂದ ತೊಂದರೆಗೊಳಗಾದ ಇರಾನ್ನ ಆರ್ಥಿಕತೆ ಮತ್ತು ಮೂಲ ಸೌಕರ್ಯಗಳ ಪುನರ್ ನಿರ್ಮಾಣಕ್ಕಾಗಿ ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳು ಕನಿಷ್ಠ $300 ಶತಕೋಟಿ ಯೋಜನೆಯನ್ನ ರೂಪಿಸಬೇಕು. 11. ಪರಮಾಣು ಅಸ್ತ್ರ ತಯಾರಿಸಬಾರದು. ಅಂತಾರಾಷ್ಟ್ರೀಯ ನಿಯಮಗಳ ಪ್ರಕಾರ ಅಂದ್ರೆ NPT ಪ್ರಕಾರ ತಾನು ಯಾವುದೇ ಪರಮಾಣು ಆಯುಧಗಳನ್ನು ತಯಾರಿಸುವುದಿಲ್ಲ ಅಂತ ಇರಾನ್ ಒಪ್ಪಿಕೊಳ್ಳಬೇಕು. ಆ ಜವಾಬ್ದಾರಿಗೆ ಇರಾನ್ ಬದ್ಧವಾಗಿರಬೇಕು ಅನ್ನೋದು. 12. ಪರಮಾಣು ವಿಷಯಗಳು, ಯುರೇನಿಯಂ ಪುಷ್ಟೀಕರಣ ಮತ್ತು ಅಮೆರಿಕದ ಪ್ರಾಥಮಿಕ ನಿರ್ಬಂಧಗಳ ಸಂಪೂರ್ಣ ತೆರವು ಕುರಿತು ಅಂತಿಮ ತೀರ್ಮಾನಕ್ಕೆ ಬರಲು ಉಭಯ ದೇಶಗಳಿಗೆ 60 ದಿನಗಳ ಕಾಲಾವಕಾಶ ನೀಡಲಾಗುವುದು. ಇನ್ನು ಅಮೆರಿಕ ತಡೆ ಹಿಡಿದಿರುವ ಇರಾನ್ಗೆ ಸೇರಿದ ಒಟ್ಟು $24 ಶತಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋದು. 14. ಒಪ್ಪಂದ ಜಾರಿಗೆ ಪ್ರಮುಖ ಷರತ್ತಾಗಿರುತ್ತೆ. ಅಂತಿಮ ಮಾತುಕತೆಗಳು ಅಧಿಕೃತವಾಗಿ ಆರಂಭವಾಗಬೇಕಾದ್ರೆ ಇರಾನ್ನ ಒಟ್ಟು ಮುಟುಗೋಲು ಹಣದಲ್ಲಿ ಅರ್ಧದಷ್ಟು ಅಂದ್ರೆ $12 ಶತಕೋಟಿ ನಲ್ಲಿ ಅರ್ಧದಷ್ಟು ತಕ್ಷಣ ರಿಲೀಸ್ ಆಗಬೇಕು. ತೈಲ ನಿರ್ಬಂಧಗಳನ್ನು ಅಮಾನತುಗೊಳಿಸಬೇಕು. ನೌಕಾ ದಿಗ್ಬಂಧನವನ್ನ ಸಂಪೂರ್ಣವಾಗಿ ತೆರವುಗೊಳಿಸಬೇಕು. ಅಲ್ಲದೆ ಈ ಒಪ್ಪಂದಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಒಪ್ಪಿಗೆಯ ಮುದ್ರೆ ಇರಬೇಕು ಅನ್ನೋದು. ಅದರಲ್ಲಿ ಗಮನಿಸಲೇಬೇಕಾದ ವಿಷಯ ಅಂದ್ರೆ ಇರಾನ್ ಅಮೆರಿಕ ನಡುವಿನ ಒಪ್ಪಂದಕ್ಕೆ ಮಿತ್ರ ರಾಷ್ಟ್ರ ಇಸ್ರೇಲ್ನಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ನಾವು ಈ ಒಪ್ಪಂದವನ್ನು ಒಪ್ಪುವುದಿಲ್ಲ, ಇದು ನಮ್ಮ ದೇಶದ ಭದ್ರತೆಯನ್ನ ಖಾತ್ರಿಪಡಿಸುವುದಿಲ್ಲ, ಲೆಬನಾನ್ ಮೇಲೆ ನಮ್ಮ ದಾಳಿ ಮುಂದುವರಿಯುತ್ತೆ ಅಂತ ಇಸ್ರೇಲ್ನ ಇಬ್ಬರು ಪ್ರಮುಖ ಸಚಿವರು ಹೇಳಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಸಂಘರ್ಷ ಶಾಶ್ವತವಾಗಿ ಕೊನೆಗೊಳ್ಳುತ್ತಾ ಅಥವಾ ಇಸ್ರೇಲ್ನ ಈ ಹಠದಿಂದ ಮತ್ತೆ ಏನಾದ್ರೂ ಆತಂಕ ಸಂಘರ್ಷಗಳು ಎದುರಾಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ.